ಡೊಂಕು ಡೈಲಿ ವ್ಲಾಗ್ಸ್. ನೆನ್ನೆ ನನ್ನ ತಂಗಿದ ಎಕ್ಸಾಮ್ ಮುಗಿದ್ರು ಇನ್ನ ಬುಕ್ ಇಟ್ಕೊಂಡು ಕೂತಿದ್ದಾಳೆ. ಎಕ್ಸಾಮ್ ಹೇಗಾಯ್ತು ಕೇಳೋಣ ಬನ್ನಿ. ಓಯ್ ತಿಂಡಿ ಪೋತಿ, ನೆನ್ನೆ ಎಕ್ಸಾಮ್ ಹೇಗಾಯ್ತು? ಹೋಗೇನಾ? ಫಸ್ಟ್ ಫೋನ್ ಆಫ್ ಮಾಡೆ. ನಾನೇ ನೀನಾ 3 ಹೊತ್ತು ವ್ಲಾಗ್ ಮಾಡ್ಕೊಂಡು ಲೈಕ್ಸ್ ಎಷ್ಟು ಬಂತು, ಕಾಮೆಂಟ್ಸ್ ಎಷ್ಟು ಬಂತು ಅಂತ ನೋಡ್ಕೊಂಡು 0 ತಗೊಳ್ಳೋದಿಕ್ಕೆ? ಓ, ನೀನು ನನಗೆ ಹೇಳ್ತೀಯಾ? ಹೀಗೆ ಹಾಡು ಹೇಳ್ಕೊಂಡೇ ಇರು ನೀನು. ನಮ್ದೆಲ್ಲ ಸೆಟಲ್ ಆಯ್ತು. ಅಕ್ಕನ್ ಮದ್ವೆ ಆಗತ್ತೆ, ಶುಭಕ್ಕನ್ ಕೆಲ್ಸ ಸಿಕ್ತು. ನಾನು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ಇನ್ಫ್ಲೂಯೆನ್ಸರ್ ಆಗ್ತೀನಿ. ನೀನ್ ಹೀಗೆ ಮನೇಲಿ ಪಿಟೀಲ್ ಕುಯ್ದ್ಕೊಂಡು ಶ್ರುತಿ ಪೆಟ್ಗೆ ಹೊತ್ಕೊಂಡು ಹಂಗೆ ಇರು ನೀನು. ಉದ್ಧಾರ ಆದಂಗೆ ನೀನು. ಅಮ್ಮ ನೋಡಮ್ಮ ಹೆಂಗೆ ಹೇಳ್ತಾಳೆ ಇವಳು. ಮಕ್ಕಳದ್ ಬೆಳಗ್ಗೆ ಎಷ್ಟು ರಗ್ಳೆನಪ್ಪ. ಏ ಅಂಕಿತಾ, ಏನೇ ಅವ್ರ ಜೊತೆ ಜಗಳ ಮಾಡ್ಕೊಂಡು ನೀನು? ಹೋಗಿ ಅಂಗಡಿ ನೋಡ್ಕೊ ಹೋಗು. ಯಾಕೋ ಇವತ್ತು ಸಮಾಧಾನವಾಗಿ ಪೂಜೆ ಮಾಡೋಕೆ ಆಗ್ತಿಲ್ಲ. ಏನೋ ಸರಿ ಇಲ್ಲ ಅನಿಸ್ತಾ ಇದೆ. ಯಾವ್ದು ಗುರು ಅಕ್ಕಿ ಮಸ್ತಾಗಿದೆ. ಮಚ್ಚ ಯಾವ್ದು ಫ್ಯಾಮಿಲಿ ಚೀಟೆ ಮಚ್ಚ? ಫ್ಯಾಮಿಲಿನ ಮಾಮೂಲಿನ ಹೋಗಿ ನೋಡೋ ಮಚ್ಚ. ಅಪ್ಪ ಗಣೇಶ, ಏನ್ ಗ್ರಾಚಾರ ಕಾದಿದ್ಯೋ ಏನೋ. ಬಲ್ಗಂಡು ಹೊಡ್ಕೊಳ್ತಾ ಇದೆ. ಬೆಳಗ್ಗೆ ಬೇರೆ ಹೊಸ್ಲು ಇಡೋದೆ. ಏನ್ ಕಾದಿದ್ಯಪ್ಪ ಗಣೇಶ? ಇಷ್ಟೊಂದು ಸೌಂದರ್ಯ ಇಟ್ಕೊಂಡಿದ್ಯಾ? ಬರೋ ಅಪ್ಪ ತಂದೆ, ಏನಪ್ಪ ಇದು? ಅಪಶಕನದ ಮೇಲೆ ಅಪಶಕನ. ಹೆಣ್ಮಕ್ಳಂದ್ರೆ ನಿಮ್ಮ ಆಟದ ಬೊಂಬೆ ಅನ್ಕೊಂಡ್ಬಿಟ್ಟಿದ್ದೀರನೋ? ನೀವು ಸಿಕ್ದಾಗೆಲ್ಲ ಆಟ ಆಡ್ಸಕ್ಕೆ ನಿಮ್ಮನೆ ಹೆಣ್ಮಕ್ಳಾಗ್ಲಿ ಬೇರೆಯವ್ರ ಮನೆ ಹೆಣ್ಮಕ್ಳಾಗ್ಲಿ ಗೌರವ ಕೊಡ್ಬೇಕು, ಕೊಡ್ತೀರಾ? ಕೇಳ್ರೋ ಸಾರಿನಾ? ಸಿಸ್ಟರ್ ಅನ್ನೋ ಪದಕ್ಕೆ ತುಂಬಾ ಒಳ್ಳೆ ಅರ್ಥ ಇದೆ ಕಣ್ರೋ. ಕೆಡಿಸ್ಬೇಡಿ. ಹೆಣ್ಮಕ್ಳು ಒಂದು ಫೋಟೋ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ರೆ ಸಾಕು, ನೈಸ್ ಸಿಸ್ಟರ್, ಕ್ಯೂಟ್ ಸಿಸ್ಟರ್ ಅಂತ ಶುರು ಮಾಡೋದು. ಬಾಯಲ್ಲಿ ಸಿಸ್ಟರ್ ಅಂದು ಒಬ್ಬರೇ ಸಿಕ್ಕಿದಾಗ ಸ್ಕೆಚ್ ಹಾಕೊಂಡು ಲೋಫರ್ ನನ್ನ ಮಕ್ಕಳು ನೀವು. ನಿಮ್ಗೆಲ್ಲ ಮಾವನ್ ಮನೆನೇ ಸರಿ. ನಡೀರೋ ಸ್ಟೇಷನ್ಗೆ. ಅಯ್ಯೋ, ಸ್ಟೇಷನ್ ಎಲ್ಲ ಬೇಡ. ಈ ವಿಷಯನ ದೊಡ್ಡದು ಮಾಡಬೇಡಿ. ಮನೇಲಿ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು, ಮರ್ಯಾದೆಗೆ ಅಂಜೋರು. ಈ ವಿಷಯನ ದೊಡ್ಡದು ಮಾಡಬೇಡಿ. ನೀವು ಮರ್ಯಾದೆ ಅಂದೆ, ಇಂಥವ್ರು ಮರ್ಯಾದೆ ಬಿಟ್ಟು ಬೀದಿಲಿ ಓಡಾಡೋದು. ರಾಜೇಶ್ ಸರ್, ಮನೆಗೆ ಹೋಗಿ ಅಡುಗೆ ಮಾಡಬೇಕಿತ್ತು. ಎಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು? ಏನು ಮಾಡೋದು ಸರ್, ಆದರೆ ಏನು ತಿಳಿದೇ ಮಾಡಬೇಕು. ಹೋಗಪ್ಪ ಬೇಗ. ನಿಂದೇನಪ್ಪ ಗರ್ಲ್ಫ್ರೆಂಡಾ? ಅಲ್ಲ ಸರ್, ಅದು ಊರಿಂದ ಮಾವ ಬರ್ತಾ ಇದ್ದಾರೆ, ಸ್ವಲ್ಪ ಪಿಕಪ್ ಮಾಡಬೇಕಿತ್ತು ಸರ್. ಅದೇ ಟೈಮ್ ಬೇರೆ ಆಯ್ತಲ್ಲ. ಏಯ್, ನಿಮ್ಮ ಮಾವನ ಮೇಲೆ ಅದೆಷ್ಟು ಪ್ರೀತಿನೋ ನಿನಗೆ? ಜೊತೆಗೆ ಮಾವನ ಮಗಳು ಬರ್ತಿದ್ದಾಳೆ ಸರ್. ಹೋಗ ಹೊರಗಡೆ. ನನ್ನ ಕಣ್ಣು ಮುಂದೆ ಇದ್ರೆ ಹೊಡೆದು ಸಾಯಿಸ್ಬಿಡ್ತೇನೆ. ನೀನ್ ಎದುರುಗಡೆ ಇದ್ರೆ ಹೆಣ್ಮಕ್ಳು ವಿಷಯ ಅಂದ್ರೆ ನನಗೆ ಆಗಲ್ಲ. ಆಯ್ತು, ಓವರ್ ಆಕ್ಟಿಂಗ್ ಬೇಡ, ಸಮಾಧಾನ. ಓಕೆ, ನೋ ಪ್ರಾಬ್ಲಮ್. ನೀವೇನು ಮುಖ ನೋಡ್ಕೊಂಡು ಕೂತಿದ್ದೀರಾ? ಹೋಗ್ಬೇಕು ತಾನೆ ಎಲ್ರೂ? ಹೋಗ್ರು, ಹೋಗಿ ಹಾಳಾಗೋಗಿ. ಬೆಳಗ್ಗೆ 1 ಅವರ್ ಸ್ಪೀಚ್ ಕೊಟ್ಟಿದ್ದು ವೇಸ್ಟ್ ನಿಮ್ಗಳಿಗೆ. ಆಯ್ತಾ ಇದ್ರನೋ ಎಲ್ಲ ಹೆಂಗ್ ಹೋಗ್ತಾ ಇದಾರೆ ನೋಡು, ಸ್ಕೂಲ್ ಮಕ್ಕಳು ಲೈನಲ್ಲಿ ಹೋಗೋ ಥರ. ನಿನ್ನ ಎದುರುಗಡೆಗೆ ನನಗೆ ಹುಡುಗಿಯರ ವಿಷಯ ತೆಗೆದ್ರೆ ಹೋಗಲ್ಲ ನೋಡು. ಸಿಕ್ಕು ಸ್ವಲ್ಪ. ಅಯ್ಯವ, ನಾಳೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇರೋದು, ಅದಕ್ಕೆ ಹೊಸ ಹುಡುಗಿ ಬೇಕಾ? ಬೇಕು, ಖಂಡಿತ ಬೇಕು. ಅವಳು ನನಗೆ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಗೆ ಅವಮಾನ ಮಾಡಿದ್ದಾಳೆ. ಅಷ್ಟು ಸಾಲದು ಅಂತ ನಮ್ಮಮ್ಮನ ಕನಸು ಮೇಡ್ ಇನ್ ಹೆವೆನ್, ಅದಕ್ಕೂ ಅವಮಾನ ಮಾಡಿದ್ದಾಳೆ.
ಅವಳಿಗೆ ಅವಮಾನ ಮಾಡೋಕ್ಕೋಸ್ಕರ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ಅವಳು ನಾಳೆ ಬೇಕೇ ಬೇಕು. ಏನಾದ ಸ್ವರ ತುಂಬಾ ಖುಷಿಯಾಗಿದೆಯಾ? ಸಂತೋಷದ ಸ್ವರ ಎಲ್ಲ ಆಚೆ ಬರ್ತಿದೆ ನಾದ ಸ್ವರದಿಂದ. ಸುಮ್ಮನಿರೆ, ಹಾಗೇನಿಲ್ಲ, ಸುಮ್ಮನೆ ಊಟ ಮಾಡು. ಅಕ್ಕ, ಫೋಟೋ ಶೂಟ್ ಹೇಗಾಯ್ತೆ? ಚೆನ್ನಾಗಾಯ್ತು. ನಿಮ್ಮ ಕೆಲಸ ಹೇಗಾಯ್ತು? ಸೂಪರ್ ಅಕ್ಕ, ಸೂಪರ್. ರಾಣಿ ರಾಣಿ ತರ ಇದ್ದೀನಿ ಆಫೀಸಲ್ಲಿ. ಹೋಗಿದ್ ಫಸ್ಟ್ ಡೇನೆ ಎಲ್ರೂ ಫಿದಾಗೋಗಿದ್ದಾರೆ. ನಾಳೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಾನೇನಾದ್ರೂ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇಡೀ ಆಫೀಸಿಗೆ ನಾನೇ ಮಹಾರಾಣಿ. ಯಾರ ಮಗಳು ನೀನು? ನನ್ನ ಮಗಳು. ಮಾಡೇ ಮಾಡ್ತೀಯಾ? ಆಲ್ ದ ಬೆಸ್ಟ್ ಮಗಳೇ. ಏ ಶುಭ, ಏನೇ ಹಾಕಿ ತಿಂತಿದ್ಯಾ? ಅನ್ನಕ್ಕೆ ಸ್ವಲ್ಪ ಮರ್ಯಾದೆ ಕೊಡು. ನಿಧಾನಕ್ಕೆ ತಿನ್ನು, ಯಾರೋ ಕಿತ್ಕೊಂಡು ಹೋಗಲ್ಲ. ಸುಮ್ನಿರಮ್ಮ, ಓದ್ಕೊಳ್ಳೋದು ಜಾಸ್ತಿ ಇದೆ, ಟೈಮ್ ವೇಸ್ಟ್ ಮಾಡ್ತಾ ಕೂರಕ್ಕಾಗಲ್ಲ. ಅದೆಲ್ಲ ಇವಳಿಗೆ ಗೊತ್ತಾಗುತ್ತೆ. ಪುಟಾಣಿ ಟೇರು 3ನೇ ಕ್ಲಾಸ್ 3 ಸಲ. ತಾವೇನು ಡಬಲ್ ಡಿಗ್ರಿನೋ? ಏನು ಕೆಲಸ ಸಿಕ್ಕದ್ಮೇಲೆ ಓದ್ಬೇಕಾ? ಚೆನ್ನಾಗಿ ಓದು, ಒಳ್ಳೆ ಕೆಲಸ ಸಿಗುತ್ತೆ ಅಂತೀರಾ? ಓ, ನಾನು ಸಿಂಗರ್ ಆಗ್ತೀನಿ. ಓದೋದೆಲ್ಲ ಬೇಡಪ್ಪ. ಹೇಯ್ ತರ್ಲೆಗಳ, ಇದನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಬಡವರಿಗೆ ಓದೇ ಆಸ್ತಿ. ಅಮ್ಮ ಹೇಳಿದ್ದೆಲ್ಲ ಸರಿ, ತರ್ಲೆ ಎಲ್ಲ ಮಾಡೋದ್ ಬಿಟ್ಟು ಸರಿಯಾಗಿ ಓದಿ. ಅಯ್ಯೋ, ನಂಗೆ ಓದ್ಕೊಳ್ಳೋಕೆ ಟೈಮ್ ಆಯ್ತು. ಡೋಂಟ್ ಡಿಸ್ಟರ್ಬ್.